ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಜ್ವಲ್ ಪ್ರಕರಣ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ಕೇಸ್ ಬಗ್ಗೆ ಹೆಚ್ಚು ಚರ್ಚೆಯನ್ನ ಮಾಡಲ್ಲ. ಗೃಹ ಸಚಿವನಾಗಿ ನನ್ನ ಹೇಳಿಕೆ ಅಧಿಕೃತವಾಗುತ್ತೆ, ರೇವಣ್ಣ ವಿಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. 1 ವಾರ ಸಮಯ ವಕೀಲರ ಮೂಲಕ ಕೇಳಿದ್ದಾರೆ. ಹಾಗೆ ಕಾಲಾವಕಾಶ ತೆಗೆದುಕೊಳ್ಳಲು ಆಗೋದಿಲ್ಲ. 1 ವಾರಗಳ ಸಮಯ ವಕೀಲರ ಮೂಲಕ ಕೇಳಿರುವಂತದ್ದು, ಕಾಲಾವಕಾಶ ತೆಗೆದುಕೊಳ್ಳಲು ಆಗಲ್ಲ ಅಂತ ಹೇಳಿದ್ದಾರೆ. ಎಸ್ಐಟಿ ಕಾನೂನು ಸಲಹೆಗಾರರ ಜೊತೆ ಚರ್ಚಿಸುತ್ತಾರೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ಕೇಸಿನ ಬಗ್ಗೆ ಹೆಚ್ಚು ಚರ್ಚೆಯನ್ನ ಇವಾಗ ಮಾಡೋದಿಲ್ಲ. ಗೃಹ ಸಚಿವನಾಗಿ ನಾನು ಯಾವುದೇ ಹೇಳಿಕೆಯನ್ನ ಕೊಟ್ಟರೂ ಅದು ಅಧಿಕೃತ ಹೇಳಿಕೆಯಾಗುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಯಾವುದೇ ಹೇಳಿಕೆಯನ್ನ ನಾನು ಕೊಡೋದಿಲ್ಲ. ರೇವಣ್ಣ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. 1 ವಾರಗಳ ಸಮಯವನ್ನ ಕೂಡ ಕೇಳಿದ್ದಾರೆ. ವಕೀಲರ ಮುಖಾಂತರ 1 ವಾರ ಸಮಯವನ್ನ ಕಾಲಾವಕಾಶವನ್ನ ತೆಗೆದುಕೊಂಡಿರುವಂತಹದ್ದು. ಎಸ್ಐಟಿ ಕಾನೂನು ಸಲಹೆಗಾರರ ಜೊತೆ ಚರ್ಚೆಯನ್ನ ಕೂಡ ನಡೆಸ್ತಾರೆ. ಹಾಸನದ ಜೆಡಿಎಸ್ ಮುಖಂಡ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಎನ್ನಲಾದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಮಾಹಿತಿಯನ್ನ ನೀಡೋದಕ್ಕೆ ಮತ್ತೊಂದು ಕಡೆ ಸಂತ್ರಸ್ತೆಯರು ಹಿಂದೇಟನ್ನ ಕೂಡ ಹಾಕ್ತಾ ಇರುವಂತದ್ದು. ಒಟ್ಟಾರೆ ಇದೀಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೈ ಹಾಗೆ ಕಮಲ ಪಕ್ಷದ ನಡುವೆ ಜಟಾಪಟಿ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಜ್ವಲ್ ಪ್ರಕರಣ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. 3 ತಂಡಗಳು ರಚನೆಯಾಗಿರುವಂಥದ್ದು. ಈ 3 ತಂಡಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣವನ್ನ ತನಿಖೆ ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾದ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಪ್ರಜ್ವಲ್ ಕೇಸ್ ಬಗ್ಗೆ ಹೆಚ್ಚು ಚರ್ಚೆಯನ್ನ ನಡೆಸೋದಿಕ್ಕೆ ಈಗ ಸಾಧ್ಯವಿಲ್ಲ. ಗೃಹ ಸಚಿವರಾಗಿ ನಾನು ಏನೇ ಹೇಳಿಕೆಯನ್ನ ಕೊಟ್ಟರೂ ಅದು ಅಧಿಕೃತ ಹೇಳಿಕೆ ಆಗಿರುತ್ತೆ. ರೇವಣ್ಣ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಆದರೆ 1 ವಾರಗಳ ಸಮಯವನ್ನ ಕೂಡ ಕೇಳಿರುವಂತಹದ್ದು. ಕಾಲಾವಕಾಶ ತೆಗೆದುಕೊಳ್ಳಲು ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೆ. ಎಸ್ಐಟಿ ಕಾನೂನು ಸಲಹೆಗಾರರ ಜೊತೆ ಚರ್ಚೆಯನ್ನ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಪ್ರಜ್ವಲ್ ಪ್ರಕರಣ ಎಸ್ಐಟಿ ತನಿಖೆ ಚುರುಕು. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ನಾಪತ್ತೆ. ಹಲವು ಅನುಮಾನಗಳಿಗೆ ಕಾರಣವಾದ ಕಾರ್ತಿಕ್ ನಡೆ. ಅಜ್ಞಾತ ಸ್ಥಳದಿಂದ ವಿಡಿಯೋ ಹೇಳಿಕೆಯನ್ನ ನೀಡಿದ್ದ
ಎಸ್ಐಟಿ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದ. ಈಗಾಗಲೇ ಕಾರ್ತಿಕ್ಗೆ ನೋಟಿಸ್ ನೀಡಿರುವ ಎಸ್ಐಟಿ, ಕಾರ್ತಿಕ್ ಮಲೇಷ್ಯಾದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಚ್ಡಿಕೆ. ಪ್ರಜ್ವಲ್ ಪ್ರಕರಣ ಎಸ್ಐಟಿ ತನಿಖೆ ಇದೀಗ ಚುರುಕುಗೊಳಿಸಿದೆ. ಈ ಒಂದು ಸಂಬಂಧಕ್ಕೆ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ನಾಪತ್ತೆಯಾಗಿದ್ದಾರೆ. ಮಾಜಿ ಕಾರು ಚಾಲಕ ಕಾರ್ತಿಕ್ ಅಂದ್ರೆ ಡ್ರೈವರ್ ಆಗಿದ್ದವರು ಈಗ ನಾಪತ್ತೆಯಾಗಿದ್ದಾರೆ. ಈ ಒಂದು ನಾಪತ್ತೆಯಾಗಿರುವಂಥದ್ದು ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅಜ್ಞಾತ ಸ್ಥಳದಿಂದ ಈ ಒಂದು ವಿಡಿಯೋ ಬಗ್ಗೆ ಹೇಳಿಕೆಯನ್ನ ಕಾರ್ತಿಕ್ ಕೊಟ್ಟಿದ್ರು. ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಕಾರ್ತಿಕ್. ಈಗಾಗಲೇ ಕಾರ್ತಿಕ್ಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ ಎಸ್ಐಟಿ ತಂಡ. ಕಾರ್ತಿಕ್ ಈಗ ಮಲೇಷ್ಯಾದಲ್ಲಿ ಇದ್ದಾನೆ ಅಂತ ಎಚ್ಡಿಕೆ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇದೀಗ ತನಿಖೆಯನ್ನ ಚುರುಕುಗೊಳಿಸಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ಕೇಸ್ ಬಗ್ಗೆ ಅವರು ಹೆಚ್ಚು ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ, ಏನೇ ಕೊಟ್ಟರು ಅದೊಂದು ಅಧಿಕೃತ ಹೇಳಿಕೆಯಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೇವಣ್ಣ ವಿಚಾರಣೆಗೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ವಾರ ಸಮಯ ವಕೀಲರ ಮುಖಾಂತರ ಸಮಯ ಕಾಲಾವಕಾಶವನ್ನ ಕೇಳಿರುವಂತಹದ್ದು. ಎಸ್ಐಟಿ ಕಾನೂನು ಸಲಹೆಗಾರ ಜೊತೆ ಚರ್ಚೆಯನ್ನ ಕೂಡ ಅವರು ನಡೆಸ್ತಾರೆ. ಹಾಗೇನೆ ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಇದೀಗ ಚುರುಕುಗೊಳಿಸಿದೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ನಾಪತ್ತೆ ಅನ್ನುವಂತಹ ಮಾಹಿತಿ ಇದೆ. ಹಲವು ಅನುಮಾನಗಳಿಗೀಗ ಈ ಒಂದು ಕಾರ್ತಿಕ್ ನಾಪತ್ತೆ ಎಡೆ ಮಾಡಿ ಕೊಡ್ತಾ ಇರುವಂತಹದ್ದು. ಅಜ್ಞಾತ ಸ್ಥಳದಿಂದ ಒಂದು ಹೇಳಿಕೆಯನ್ನ ಕೂಡ ಕಾರ್ತಿಕ್ ಅವರು ಕೊಟ್ಟಿದ್ರು. ಎಸ್ಐಟಿ ವಿಚಾರಣೆಗೆ ಹಾಜರಾಗುವುದಾಗಿ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಕಾರ್ತಿಕ್. ಈಗಾಗಲೇ ಕಾರ್ತಿಕ್ಗೆ, ಮಾಜಿ ಡ್ರೈವರ್ ಕಾರ್ತಿಕ್ಗೆ ಒಂದು ಎಸ್ಐಟಿ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಎಚ್ಡಿಕೆ ಅವರು ಹೇಳ್ತಾರೆ ಕಾರ್ತಿಕ್ ಈಗ ಮಲೇಷ್ಯಾದಲ್ಲಿ ಇದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇರುವಂತಹದ್ದು. ಪ್ರಜ್ವಲ್ ರೇವಣ್ಣ ಒಬ್ಬ ಸಂಸದ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ವಂಶದ ಕುಡಿ. ಇದೀಗ ಅವರ ಸೆಕ್ಸ್ ಸ್ಕ್ಯಾಂಡಲ್ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಬಹಳ ಒಂದು ಕೋಲಾಹಲವನ್ನ ಎಬ್ಬಿಸಿರುವಂತಹದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಕ್ಕಿದ್ದಾಗೆ ಅವರು ವಿದೇಶಕ್ಕೆ ಪರಾರಿ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸನ್ನ ಸಿಐಡಿಗೆ ಒಪ್ಪಿಸಲಾಗುತ್ತೆ. ಹಾಗೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇವರನ್ನ ಅಮಾನತು ಕೂಡ ಈಗ ಮಾಡಲಾಗಿದೆ. ಸದ್ಯದ ಮಟ್ಟಿಗೆ ಪ್ರಕರಣ ಏನಾದರೂ ಪ್ರೂವ್ ಆದ್ರೆ ಅವರನ್ನ ಉಚ್ಚಾಟನೆ ಕೂಡ ಮಾಡಲಾಗುತ್ತೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಸಂತ್ರಸ್ತೆಯರನ್ನ ಕೂಡ ಕರೆದುಕೊಂಡು ಬಂದು ಸ್ಥಳ ಕೂಡ ಮಹಜರು ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಮಾಹಿತಿಯನ್ನು ಕೊಡೋದಿಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ವಿವೇಕ್. ವಿವೇಕ್, ಪ್ರಜ್ವಲ್ ಪ್ರಕರಣ ಸಾಕಷ್ಟು ತನಿಖೆ ಚುರುಕುಗೊಂಡಿರುವಂತಹದ್ದು. ಬೆಂಗಳೂರಿನಲ್ಲಿ ಗೃಹ ಸಚಿವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಪ್ರಜ್ವಲ್ ಪ್ರಕರಣ ಸಾಕಷ್ಟು ತನಿಖೆ ಜೋರಾಗಿ ನಡೀತಾ ಇದೆ. ಏನಿದೊಂದು ಅಪ್ಡೇಟ್ಸ್?
ಮೊದಲ ಹಂತದ ಚುನಾವಣೆ ಏನಿದೆ ಈ ಮುಗಿದ ತಕ್ಷಣದಿಂದನೇ ಜರ್ಮನಿಗೆ ಹೋಗ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಕೂಡ. ಅದಾದ ತಕ್ಷಣನೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಇದು ಕೂಡ ಅವರ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ SIT ತನಿಖೆಗೆ ಕೂಡ ಕೊಡ್ತಾರೆ. SIT ತನಿಖೆ ಕೂಡ ಚುರುಕುಗೊಂಡಿದೆ. ನಿನ್ನೆ ಅಷ್ಟೇ ಒಂದೆರಡು ದಿನಗಳ ಹಿಂದೆ ಅಷ್ಟೇ SIT ಅವರು ಕೂಡ ಟೀಮ್ ಕೂಡ ಏನಿತ್ತು ಅವ್ರು ಕೂಡ ಹಾಸನ್ ಹೊಳೆನರಸೀಪುರಕ್ಕೆ ಭೇಟಿಯಾಗಿದ್ರು ಮತ್ತು ಆ ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಅವ್ರ ಹತ್ರ ಕೂಡ ದೂರನ್ನ ತೆಗೆದುಕೊಂಡಿದ್ದಾರೆ ಮತ್ತು ಅವರ ಏನ್ ಹೇಳಿಕೆಗಳಿದೆ ಅದನ್ನ ಕೂಡ SIT ಅವರು ತೆಗೆದುಕೊಂಡಿದ್ದಾರೆ. ಆ ಸಂತ್ರಸ್ತೆ ಮಹಿಳೆ ಏನ್ ಕೇಸ್ ಮಾಡಿದ್ದಾರೆ ಆ ಕೇಸ್ನಲ್ಲಿ FIR ನಲ್ಲಿ A1 ಆಗಿ ರೇವಣ್ಣ ಅವರಿದ್ದಾರೆ ಮತ್ತು A2 ಆಗಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಮಾಡಿದ್ದಾರೆ. ಹೀಗಾಗಿ ನಿನ್ನೆ ಅಷ್ಟೇ SIT ತನಿಖಾ ತಂಡ ಏನಿದೆ ಅವ್ರು ಕೂಡ ನಿನ್ನೆ ಅಷ್ಟೇ ನೋಟಿಸ್ ಕೂಡ ಜಾರಿ ಮಾಡಿರ್ತಾರೆ. ಪ್ರಜ್ವಲ್ ರೇವಣ್ಣ ಅವರಾಗಿರ್ಬೋದು, ರೇವಣ್ಣ ಅವ್ರಿಗಾಗಿರ್ಬೋದು ಮೇ 4ರಂದು ವಿಚಾರಣೆಗೆ ಹಾಜರಾಗಿ ಅಂತ ಕೂಡ ನೋಟಿಸ್ ಜಾರಿ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ರೇವಣ್ಣ ಅವರು ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ ವಿಚಾರಣೆಗೆ ಏನಾಯ್ತು ಅಂತ ಇನ್ನೂ ಸದ್ಯದ ಮಟ್ಟಿಗೆ ತಿಳಿದು ಬಂದಿಲ್ಲ. ಮತ್ತು ನಿನ್ನೆ ಇದ್ದ ಮಾಹಿತಿ ಏನಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಮೇ 4ನೇ ತಾರೀಕು ಬೆಂಗಳೂರಿಗೆ ಆಗಮಿಸ್ತಾರೆ ಜರ್ಮನಿಯಿಂದ ವಾಪಸ್ ಬಂದು ಅಂತ. ಮತ್ತೆ ಈಗ ಬರ್ತಿರೋ ಸುದ್ದಿ ಏನಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಮೇ 4ರಂದು ವಾಪಸ್ ಬರ್ತಿಲ್ಲ, ಮತ್ತೆ ಮೇ 15ರಂದು ಬರ್ತಿದ್ದಾರೆ ಅಂತ ಈಗಿರುವ ಸುದ್ದಿ. ಮತ್ತೆ ಕಾರ್ತಿಕ್ ಗೌಡ ಅವರು ಏನಿದ್ರು ಅವರ ಮಾಜಿ ಡ್ರೈವರ್ ಏನಾಗಿದ್ರು ಪ್ರಜ್ವಲ್ ರೇವಣ್ಣದ ಮಾಜಿ ಡ್ರೈವರ್ ಏನಾಗಿದ್ರು ಕಾರ್ತಿಕ್ ಗೌಡ ಅವರು ಕೂಡ ನಿನ್ನೆ ಅಷ್ಟೇ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ರು. ನಾನು ಯಾರ ಹತ್ರನೂ ಈ ಅಶ್ಲೀಲ ವಿಡಿಯೋಗಳನ್ನು ಪಡೆದಿಲ್ಲ, ನಾನು ದೇವರಾಜೇಗೌಡ ಹತ್ರ ನಾನೇನು ಪಡೆದಿಲ್ಲ ಅಂತ ಕೂಡ ಅವರು ಒಂದು ವಿಡಿಯೋಗಳನ್ನ ಮಾಡಿ ಕೂಡ ಹಾಕಿದ್ರು. ಅವ್ರಿಗೆ ಕೂಡ SIT ತನಿಖಾ ತಂಡ ಏನಿದೆ ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗಿ ಅಂತ ಕೂಡ ಹೇಳಿದ್ರು. ಅವರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಕಾರ್ತಿಕ್ ಗೌಡ ಅವರು ಕೂಡ ಅಬ್ಸ್ಕ್ಯಾಂಡಿಂಗ್ ನಲ್ಲಿ ಇದ್ದಾರೆ. ಈಗಷ್ಟೇ ಬಂದಿರೋ ಸುದ್ದಿ ಏನಂದ್ರೆ ಕುಮಾರಸ್ವಾಮಿ ಅವರು ಕೂಡ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಕಾರ್ತಿಕ್ ಗೌಡ ಅವರು ಏನಿದ್ದಾರೆ ಅವರು ಮಲೇಷಿಯಾದಲ್ಲಿ ಇದ್ದಾರೆ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಲ್ಲವಿ, ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.